ಯಾರು ಭಗವಂತನನ್ನು ಹೃದಯದ ಒಳಗೆ ಇಟ್ಕೊಳ್ತಾನೆ ಅವನು ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಇದೆಲ್ಲವನ್ನು ಒಂದೇ ರೀತಿ ಯಾರಿಗಿರುತ್ತೆ ಅವನು ಹೃದಯದಲ್ಲಿ ದೇವರನ್ನು ಸ್ಥಾಪನೆ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ನಿಮಗೆ ಭಾಗವತದಲ್ಲಿ ಜಡಭರತರ ಕಥೆ ಬರುತ್ತೆ. ಅವರು ಭಗವಂತನನ್ನು ಹೃದಯದಲ್ಲಿ ಧಾರಣೆ ಮಾಡಿದ್ರು. ಹಾಗಾಗಿ ಅವರಿಗೆ ಮಾನ ಅಪಮಾನ ಶೀತ ಉಷ್ಣ ಯಾವುದೂ ಇಲ್ಲ, ಜಡಭರತರು ಅಂತ ಅದ್ಭುತವಾದ ವ್ಯಕ್ತಿಯನ್ನು ನಮಗಲ್ಲಿ ಪರಿಚಯ ಮಾಡಿಕೊಡ್ತಾ ಇದೆ. ಹೀಗೆಲ್ಲ ತಿಳಿಸಿ ಧ್ಯಾನ ಅಂದ್ರೇನು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ಧ್ಯಾನ ಅಂದರೆ ಇಷ್ಟೇ, ಉಳಿದ ಎಲ್ಲ ವಿಚಾರವನ್ನು ಬಿಟ್ಟು ಭಗವಂತನ ಬಗೆ ಬಗೆಯ ರೂಪಗಳನ್ನು, ಒಂದು ಅನಂತ ರೂಪಗಳಿದೆ. ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಭಗವಂತನ ಬಗೆ ಬಗೆಯ ರೂಪಗಳನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಚಿಂತನೆ ಮಾಡೋದೇ ಧ್ಯಾನ. ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಒಂದು ರಾಮ, ಇನ್ನೊಂದು ಕೃಷ್ಣ, ಅದರಲ್ಲಿಯೂ ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣ. ಈ ರೂಪದ ಚಿಂತನೆ ಮಾಡುವವರಿಗೆ ಚಿಂತೆ ಇಲ್ಲ, ಚಿಂತೆ ಮಾಡುವವರಿಗೆ ಚಿಂತನೆ ಇಲ್ಲ. ಚಿಂತೆ ಚಿತೆಗೆ ಕರ್ಕೊಂಡು ಹೋಗುತ್ತೆ, ಚಿಂತನೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲಿಗೆ ಹೋಗಬೇಕು ಅನ್ನೋದು ನಾವು ಡಿಸೈಡ್ ಮಾಡಿಕೊಳ್ಬೇಕು. ಹಾಗಾಗಿ ಇಂತಹ ಧ್ಯಾನವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಆ ಭಗವಂತ ಆ ಧ್ಯಾನದ ಪ್ರಕ್ರಿಯೆಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ಸಾಧಕರಿಗೆ ಭಗವಂತ ತಾನು ವರ್ಣನೆ ಮಾಡಿ ತೋರಿಸ್ತಾ ಇದ್ದಾನೆ. ಹಾಗಾದರೆ ದೇವರ ಧ್ಯಾನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ನೋಡಿ. ಮೊದಲು ದೇವರ ಧ್ಯಾನಕ್ಕೆ ಯಾರಿಗಾದರೂ ಕೂತ್ಕೋಬೇಕು ಅಂತ ಆಸೆ